6ನೇ ತರಗತಿ ಕನ್ನಡ ಪದ್ಯಭಾಗ 1 ಬೇಸಿಗೆ ಪ್ರಶ್ನೋತ್ತರಗಳು. ಕವಿ ಕೃತಿ ಪರಿಚಯ. ಪಿ.ಆರ್. ಲಕ್ಷ್ಮಣರಾವ್. ಕಾಲ 9/9/1946 ಇವರು ಜನಿಸಿದರು. ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮ. ಕವನ ಸಂಕಲನ ಟೋಪಿ ಮತ್ತು ಗಾಂಡೇಲಿನ ಟುವಾಟಾರ, ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಕವಿತೆಗಳು, ವಿನೋದ ಕವಿತೆಗಳು ಮುಂತಾದವು. ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ. ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಉತ್ತರ: ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಪ್ರಶ್ನೆ 2. ಭೂಮಿಯ ಪೋಷಕ ಯಾರು? ಉತ್ತರ: ಭೂಮಿಯ ಪೋಷಕ ಸೂರ್ಯ. ಪ್ರಶ್ನೆ 3. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಉತ್ತರ: ಸೂರ್ಯ ಮರೆಯದೆ ಇಳೆಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು. ಪ್ರಶ್ನೆ 4. ಬಿರು ಬಿಸಿಲಿಗೆ ಯಾವುವೂ ಕಂಗಾಲಾಗಿಲ್ಲ. ಉತ್ತರ: ಬಿರು ಬಿಸಿಲಿಗೆ ಗಿಡ ಮರ ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ. ಪ್ರಶ್ನೆ 5. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು? ಉತ್ತರ: ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೆಂದರೆ ಕಷ್ಟಕ್ಕೆ ಹೆದರದೆ ತಮ್ಮ ಕರ್ತವ್ಯವನ್ನು ತಾವು ಮಾಡುತ್ತಾ ನಗುತ್ತಾ ನಲಿಯುತ್ತಾ ಇತರರನ್ನು ನಗಿಸುತ್ತಾ ನಲಿಸುತ್ತಾ ಧನ್ಯತೆಯನ್ನು ಪಡೆಯುವುದನ್ನು ಕಲಿಯಬೇಕು. ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೂರ್ಯ: ಭಾನು, ರವಿ. ಇಳೆ: ಭೂಮಿ, ಧರೆ, ಪ್ರಕೃತಿ. ನಿಸರ್ಗ: ನೈಸರ್ಗಿಕ. ಸಂಭ್ರಮ: ಸಡಗರ, ಉತ್ಸಾಹ. 1. ಪೋಷಕರು: ನಮ್ಮ ಪೋಷಕರು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. 2. ಕರ್ತವ್ಯ: ವಯಸ್ಸಾದ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. 3. ಸಂಭ್ರಮ: ದೀಪಾವಳಿ ಹಬ್ಬ ಬಂತೆಂದರೆ ನಮಗೆಲ್ಲ ಸಂಭ್ರಮವೋ ಸಂಭ್ರಮ. 4. ಧನ್ಯತೆ: ನಾವು ಮಾಡುವ ಕೆಲಸದಲ್ಲಿಯೇ ಧನ್ಯತೆಯನ್ನು ಕಾಣಬೇಕು.